ನನ್ನ ಪ್ರೀತಿ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಗೌರಿ ಕಲ್ಯಾಣ ನಾಳೆಯ ಸಂಚಿಕೆಯಲ್ಲಿ ಏನಾಗಲಿದೆ ಅನ್ನೋದನ್ನ ಈಗ ನೋಡೋಣ ಬನ್ನಿ. ಶುರುವಾಗೋದೇ ಒಂದು ವಿಶೇಷ ನಿರ್ಧಾರದಿಂದ. ಮನೆಯಲ್ಲಿರುವ ಗೌರಿ ಮತ್ತು ಮೋನಿಕಾಳಿಗೆ ಕೊನೆಗೂ ತಾಳಿ ಶಾಸ್ತ್ರ ಮಾಡಬೇಕು ಅನ್ನೋ ಮಾತು ಮನೆಯಲ್ಲಿ ಕೇಳಿಬರುತ್ತದೆ. ಇಷ್ಟು ದಿನ ಮದುವೆಯಾದರೂ ಈ ಶಾಸ್ತ್ರ ನಡೆಯದೇ ಇದ್ದಿದ್ದರಿಂದ ಅಜ್ಜಿ ಮತ್ತು ತಾತ ಇಬ್ಬರೂ ಸೇರಿ ಅದ್ಧೂರಿಯಾಗಿ ತಾಳಿ ಶಾಸ್ತ್ರ ಮಾಡಬೇಕು ಎಂದು ನಿರ್ಧಾರ ಮಾಡಿರುತ್ತಾರೆ. ಶಾರದಾ ದೇವಿಯವರು ಎಲ್ಲರನ್ನೂ ಕರೆದು, ಗೌರಿ ಮತ್ತು ಮೋನಿಕಾ ಈ ಮನೆಗೆ ಬಂದಾಗಿನಿಂದ ಇನ್ನೂ ಶಾಸ್ತ್ರ ಆಗಿಲ್ಲ, ಈ ಬಾರಿ ಲಕ್ಷ್ಮೀ ಪೂಜೆ ಮುಗಿದ ಮೇಲೆ ಇಬ್ಬರಿಗೂ ಅದ್ಧೂರಿಯಾಗಿ ತಾಳಿ ಶಾಸ್ತ್ರ ಮಾಡೋಣ ಎಂದು ಹೇಳುತ್ತಾರೆ. ಈ ಮಾತು ಕೇಳುತ್ತಿದ್ದಂತೆ ಗೌರಿ ಮತ್ತು ಮೋನಿಕಾಳ ಮುಖದಲ್ಲಿ ಸಂತೋಷ ಮೂಡುತ್ತದೆ. ಆದರೆ ಇದೇ ಮಾತು ಸರಿತಾಳಿಗೆ ಮಾತ್ರ ದೊಡ್ಡ ಶಾಕ್ ಆಗಿರುತ್ತದೆ. ಯಾಕೆಂದ್ರೆ ಗೌರಿ ಮತ್ತು ವಿವೇಕ್ ಹತ್ತಿರವಾಗುವುದನ್ನೇ ಸರಿತಾ ಇಷ್ಟಪಡುತ್ತಿಲ್ಲ. ಈಗ ತಾಳಿ ಶಾಸ್ತ್ರ ನಡೆದರೆ ಇಬ್ಬರ ದಾಂಪತ್ಯ ಇನ್ನಷ್ಟು ಗಟ್ಟಿಯಾಗಬಹುದು ಅನ್ನೋ ಭಯ ಸರಿತಾಳ ಮನಸ್ಸಿನಲ್ಲಿ ಮೂಡುತ್ತದೆ. ಅದಕ್ಕೆ ಸರಿತಾ, ಈ ಸಮಯದಲ್ಲಿ ಇದೆಲ್ಲ ಬೇಕಾ, ನನಗೆ ಯಾಕೋ ಇದು ಸರಿ ಅನ್ನಿಸುತ್ತಿಲ್ಲ ಅಂತ ವಿರೋಧ ಮಾಡುತ್ತಾರೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕು. ಕೆಲವೊಮ್ಮೆ ಮನೆಯಲ್ಲೊಬ್ಬರಿಗೆ ಸಂತೋಷ ಕೊಡುವ ವಿಚಾರವೇ ಮತ್ತೊಬ್ಬರಿಗೆ ಭಯವಾಗಬಹುದು. ಅದೇ ರೀತಿ ಇಲ್ಲಿ ಎಲ್ಲರೂ ತಾಳಿ ಶಾಸ್ತ್ರದ ಬಗ್ಗೆ ಸಂತೋಷ ಪಡುತ್ತಿದ್ದರೆ ಸರಿತಾ ಮಾತ್ರ ಒಳಗೊಳಗೆ ಕೋಪದಿಂದ ಕುದಿಯುತ್ತಿರುತ್ತಾರೆ. ಆದರೆ ಈ ಬಾರಿ ಸರಿತಾಗೆ ಮತ್ತೊಂದು ಶಾಕ್ ಕಾದಿರುತ್ತದೆ. ಸರಿತಾ ವಿವೇಕ್ನನ್ನು ಕರೆದು, ನೀನಾದರೂ ಇದು ಬೇಡ ಅಂತ ಹೇಳು ಎಂದು ಕೇಳುತ್ತಾರೆ. ಆದರೆ ವಿವೇಕ್ ತಾಯಿಯ ಮಾತಿಗೆ ವಿರುದ್ಧವಾಗಿ ಮಾತನಾಡುತ್ತಾನೆ. ಅಮ್ಮ, ಅಜ್ಜಿ ತಾತ ಹೇಳ್ತಿರೋದು ಸರಿ ಅನ್ನಿಸುತ್ತಿದೆ. ಗೌರಿ ಈ ಮನೆಗೆ ಬಂದಾಗಿನಿಂದ ಇನ್ನೂ ತಾಳಿ ಶಾಸ್ತ್ರ ಆಗಿಲ್ಲ. ಹಿರಿಯರು ನಿರ್ಧಾರ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ನಾವು ಬೆಲೆ ಕೊಡಬೇಕು ಎಂದು ಹೇಳುತ್ತಾನೆ. ವಿವೇಕ್ ಹೀಗೆ ಮಾತನಾಡುತ್ತಿದ್ದುದನ್ನು ಕೇಳಿ ಸರಿತಾಗೆ ನಂಬಲೇ ಆಗುವುದಿಲ್ಲ. ಇಷ್ಟು ದಿನ ತನ್ನ ಮಾತನ್ನೇ ಕೇಳುತ್ತಿದ್ದ ಮಗ ಇಂದು ತನ್ನ ಮಾತಿಗೆ ವಿರುದ್ಧವಾಗಿ ನಿಂತಿದ್ದಾನೆ ಅನ್ನೋ ನೋವು ಸರಿತಾಳನ್ನು ಕಾಡುತ್ತದೆ. ಇದಕ್ಕೆಲ್ಲದಕ್ಕೂ ಕಾರಣ ಗೌರಿಯೇ. ನನ್ನ ಮಗನನ್ನು ನನ್ನಿಂದ ದೂರ ಮಾಡುತ್ತಿದ್ದಾಳೆ ಅನ್ನೋ ಭಾವನೆ ಸರಿತಾಳ ಮನಸ್ಸಿನಲ್ಲಿ ಇನ್ನಷ್ಟು ಗಟ್ಟಿಯಾಗುತ್ತದೆ. ಇದೇ ಸಮಯದಲ್ಲಿ ಚಕ್ರವರ್ತಿಯವರು ಕೂಡ ಸರಿತಾಗೆ ಬುದ್ಧಿ ಹೇಳುತ್ತಾರೆ. ಅಪ್ಪ ಅಮ್ಮ ಹೇಳ್ತಿರೋದು ಸರಿಯಾಗಿದೆ. ವಿವೇಕ್ ಕೂಡ ಹಿರಿಯರ ಮಾತಿಗೆ ಬೆಲೆ ಕೊಡ್ತಿದ್ದಾನೆ. ತಾಳಿ ಶಾಸ್ತ್ರ ಆಗಲೇಬೇಕು ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ. ಶಾರದಾ ದೇವಿಯವರಿಗೂ ಇದರಿಂದ ತುಂಬಾ ಸಂತೋಷವಾಗುತ್ತದೆ. ಇಷ್ಟು ದಿನ ಮನೆಯಲ್ಲಿ ಜಗಳ, ಮನಸ್ತಾಪ, ಕಣ್ಣೀರು ಇತ್ತು. ಆದರೆ ಈ ತಾಳಿ ಶಾಸ್ತ್ರದ ಮೂಲಕವಾದರೂ ಮನೆಯಲ್ಲಿ ಮತ್ತೆ ಸಂತೋಷ ತುಂಬಬೇಕು ಅನ್ನೋ ಆಸೆ ಅವರಿಗೆ ಇರುತ್ತದೆ. ಆದರೆ ಸರಿತಾ ಮಾತ್ರ ಯಾವುದಕ್ಕೂ ಒಪ್ಪಿಕೊಳ್ಳುವುದಿಲ್ಲ. ನನಗೆ ಯಾಕೋ ಇದು ಸರಿ ಕಾಣುತ್ತಿಲ್ಲ ಅಂತ ಮತ್ತೆ ಮತ್ತೆ ಹೇಳುತ್ತಿರುತ್ತಾರೆ. ಆಗ ದೀನಾ ಕೂಡ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. ಯಾರು ಒಪ್ಪಿದರೂ ಒಪ್ಪದಿದ್ದರೂ ತಾಳಿ ಶಾಸ್ತ್ರ ನಡೆಯುತ್ತದೆ. ವಿವೇಕ್, ಮೋನಿಕಾ, ಅನಿಕೇತ್ ಮತ್ತು ಗೌರಿ ಒಪ್ಪಿಕೊಂಡರೆ ಸಾಕು ಎಂದು ಹೇಳುತ್ತಾರೆ. ಇದರಿಂದ ಸರಿತಾಳ ಕೋಪ ಇನ್ನಷ್ಟು ಹೆಚ್ಚಾಗುತ್ತದೆ. ಇತ್ತ ಗೌರಿಯ ಕೋಣೆಯಲ್ಲಿ ಅಜ್ಜಿ ಗೌರಿಗಾಗಿ ವಿಶೇಷ ಸೀರೆ ಮತ್ತು ಒಡವೆಯನ್ನು ತಂದು ಕೊಡುತ್ತಾರೆ. ನಾಳೆ ನೀನು ಇದೇ ಸೀರೆ ಒಡವೆ ಹಾಕಿಕೊಳ್ಳಬೇಕು ಎಂದು ಪ್ರೀತಿಯಿಂದ ಹೇಳುತ್ತಾರೆ. ಗೌರಿ ಮೊದಲು, ಅಜ್ಜಿ ನನ್ನ ಹತ್ತಿರ ಸೀರೆ ಇದೆ ಅಂತ ಹೇಳಿದರೂ ಅಜ್ಜಿ ಪ್ರೀತಿಯಿಂದ ಕೊಟ್ಟ ಉಡುಗೊರೆಯನ್ನು ತೆಗೆದುಕೊಳ್ಳುತ್ತಾಳೆ. ನೀನು ಮತ್ತು ಮೋನಿಕಾ ಇಬ್ಬರು ನಾಳೆ ತುಂಬಾ ಖುಷಿಯಾಗಿರಬೇಕು ಅನ್ನೋ ಅಜ್ಜಿಯ ಮಾತು ಗೌರಿಯ ಮನಸ್ಸಿಗೆ ತುಂಬಾ ಸಂತೋಷ ಕೊಡುತ್ತದೆ. ಮೋನಿಕಾಗೂ ಸೀರೆ ಮತ್ತು ಒಡವೆ ಸಿಗುತ್ತದೆ. ಅದನ್ನು ನೋಡಿ ಮೋನಿಕಾ ತುಂಬಾ ಖುಷಿ ಪಡುತ್ತಾಳೆ. ಅಜ್ಜಿ ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾರೆ. ನಾಳೆ ತಾಳಿ ಶಾಸ್ತ್ರ ಆದ ಮೇಲೆ ನಾನು ಮತ್ತು ಅನಿಕೇತ್ ಒಂದಾಗಬೇಕು ಅನ್ನೋ ಅವಳ ಕನಸು ಮನಸ್ಸಿನಲ್ಲಿ ಮೂಡುತ್ತದೆ. ಅಂದರೆ ಒಂದೇ ಶಾಸ್ತ್ರ, ಆದರೆ ಗೌರಿ ಮತ್ತು ಮೋನಿಕಾ ಇಬ್ಬರ ಮನಸ್ಸಿನಲ್ಲೂ ಬೇರೆ ಬೇರೆ ಆಸೆಗಳು ಇದೆ. ಇತ್ತ ಗೌರಿ ಒಬ್ಬಳೇ ಇದ್ದಾಗ ವಿವೇಕ್ ಅಲ್ಲಿಗೆ ಬರುತ್ತಾನೆ. ಗೌರಿ ಕೂಡ ಸ್ವಲ್ಪ ಗಾಬರಿಯಾಗಿ, ಇದರಲ್ಲಿ ನನ್ನ ತಪ್ಪೇನಿಲ್ಲ, ಅಜ್ಜಿ ಹೇಳಿದ್ರು ಅಂತ ಮಾತ್ರ ನಾನು ಮಾಡ್ತಿದ್ದೀನಿ, ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಬೇಡಿ ಅಂತ ಹೇಳುತ್ತಾಳೆ. ಆದರೆ ವಿವೇಕ್ ಈ ಬಾರಿ ತುಂಬಾ ಬದಲಾಗಿದ್ದಾನೆ. ನನಗೆ ನಿಮ್ಮ ಮೇಲೆ ಯಾವುದೇ ಕೋಪ ಇಲ್ಲ. ಅಜ್ಜಿ ಇಷ್ಟೊಂದು ಪ್ರೀತಿಯಿಂದ ಸೀರೆ ಒಡವೆ ಕೊಟ್ಟಿದ್ದಾರೆ. ನಾಳೆ ತಾಳಿ ಶಾಸ್ತ್ರವಾದರೂ ಚೆನ್ನಾಗಿ ನಡೆಯಬೇಕು, ನೀವು ಖುಷಿಯಾಗಿರಬೇಕು ಎಂದು ವಿವೇಕ್ ಹೇಳುತ್ತಾನೆ. ಈ ಮಾತು ಕೇಳಿ ಗೌರಿಗೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ಇಷ್ಟು ದಿನ ನನ್ನ ಜೊತೆ ಸಿಲುಕಿನಿಂದ ಮಾತನಾಡುತ್ತಿದ್ದ ವಿವೇಕ್ ಈಗ ತನ್ನ ತಾಳಿ ಶಾಸ್ತ್ರ ಚೆನ್ನಾಗಿ ಆಗಬೇಕು ಅಂತ ಹೇಳುತ್ತಿದ್ದಾನೆ. ಗೌರಿಗೂ ನಿಧಾನವಾಗಿ ವಿವೇಕ್ನ ಮನಸ್ಸಿನಲ್ಲಿರುವ ಪ್ರೀತಿ ಅರ್ಥವಾಗಲು ಶುರುವಾಗುತ್ತದೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಳ್ಳುವಾಗ ಮನಸ್ಸಿನಲ್ಲಿ ಏನೋ ಒಂದು ಹೊಸ ಭಾವನೆ ಮೂಡುತ್ತದೆ.
ಮಾತು ಕಡಿಮೆ ಇದ್ದರೂ ಕಣ್ಣಿನ ನೋಟವೇ ಸಾಕಷ್ಟು ಮಾತನಾಡುವಂತಾಗುತ್ತದೆ. ಕೆಲವೊಮ್ಮೆ ಪ್ರೀತಿ ಅಂದರೆ ದೊಡ್ಡ ದೊಡ್ಡ ಮಾತುಗಳಲ್ಲ, ಒಬ್ಬರ ಸಂತೋಷವನ್ನು ಇನ್ನೊಬ್ಬರು ಬಯಸುವುದೇ ಪ್ರೀತಿ. ಗೌರಿ ಮತ್ತು ವಿವೇಕ್ ನಡುವೆ ಈಗ ಅದೇ ಭಾವನೆ ನಿಧಾನವಾಗಿ ಮೂಡುತ್ತಿದೆ. ಆದರೆ ವಿವೇಕ್ಗೆ ಇನ್ನೊಂದು ಚಿಂತೆ ಇದೆ. ಅವನು ತನ್ನ ತಾಯಿಯಾದ ಸರಿತಾಳನ್ನು ನೋಡುತ್ತಾನೆ. ಅಮ್ಮ ಈಗಾಗಲೇ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ. ನಾಳೆ ತಾಳಿಶಾಸ್ತ್ರ ನಡೆಯುವುದನ್ನು ನೋಡಿ ಇನ್ನಷ್ಟು ಕೋಪ ಮಾಡಿಕೊಂಡ್ರೆ ಏನು ಮಾಡುವುದು ಅನ್ನೋ ಆತಂಕ ವಿವೇಕ್ ಮನಸ್ಸಿನಲ್ಲಿ ಮೂಡುತ್ತದೆ. ಒಂದೆಡೆ ಗೌರಿಯ ಮೇಲಿನ ಪ್ರೀತಿ, ಮತ್ತೊಂದೆಡೆ ತಾಯಿಯ ಮೇಲಿನ ಗೌರವ, ಈ ಎರಡರ ನಡುವೆ ವಿವೇಕ್ ಸಿಲುಕಿಕೊಂಡಿದ್ದಾನೆ. ಇತ್ತ ಸರಿತಾಳ ಕೋಣೆಯಲ್ಲಿ ಚಂಚಲ ಕೂಡ ಕೋಪದಿಂದ ಮಾತನಾಡುತ್ತಿರುತ್ತಾಳೆ. ಸರಿತಾ ಅಕ್ಕ, ಒಪ್ಪಿಕೊಳ್ಳಲ್ಲ ಅಂತ ಅಂದುಕೊಂಡಿದ್ದೆ, ಆದರೆ ವಿವೇಕ್ ಕೂಡ ಒಪ್ಪಿಕೊಂಡನಲ್ಲ. ಇಲ್ಲ ಅಂದಿದ್ರೆ ತಾಳಿಶಾಸ್ತ್ರ ನಡೆಯುತ್ತಿರಲಿಲ್ಲ ಎಂದು ಚಂಚಲ ಹೇಳುತ್ತಾಳೆ. ಆಗ ಅನಿಕೇತ್ ಮಾತ್ರ, ಮಾಮ್, ತಾಳಿಶಾಸ್ತ್ರ ನಡೆಯಬಾರದು ಅಂದರೆ ನಡೆಯಬಾರದು, ಅದಕ್ಕೆ ಒಂದು ಪ್ಲಾನ್ ಮಾಡೋಣ, ನನ್ನನ್ನು ಬಿಟ್ಟು ಬಿಡಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾನೆ. ಅನಿಕೇತ್ ಏನಾದರೂ ಮಾಡಲು ಹೊರಟರೆ ಮತ್ತೊಂದು ಸಮಸ್ಯೆ ಆಗಬಹುದು ಅನ್ನೋ ಭಯ ಚಂಚಲಾಲಿಗೆ ಮೂಡುತ್ತದೆ. ಆದರೂ ತಾಳಿಶಾಸ್ತ್ರ ನಿಲ್ಲಬೇಕು ಅನ್ನೋ ಯೋಚನೆ ಅವರ ಮನಸ್ಸಿನಲ್ಲಿ ಇರುತ್ತದೆ. ಇದೇ ವೇಳೆ ಮೋನಿಕಾ ತನ್ನ ಅತ್ತೆಯ ಬಳಿ ಬಂದು, ನಾಳೆ ತಾಳಿಶಾಸ್ತ್ರ ಇದೆ, ನಿಮ್ಮ ಸೊಸೆಗೆ ಏನಾದರೂ ಕೊಡಲ್ವಾ ಎಂದು ಕೇಳುತ್ತಾಳೆ. ಆದರೆ ಸರಿತಾ ಅವಳನ್ನೇ ಬೈದು ಕಳುಹಿಸುತ್ತಾರೆ. ಇದರಿಂದ ಮೋನಿಕಾಗೂ ತುಂಬಾ ಕೋಪ ಬರುತ್ತದೆ. ನನಗೂ ಒಂದು ದಿನ ಕಾಲ ಬರುತ್ತದೆ, ಆಗ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಅನ್ನೋ ಆಲೋಚನೆ ಅವಳ ಮನಸ್ಸಿನಲ್ಲಿ ಮೂಡುತ್ತದೆ. ಕೊನೆಗೂ ಆ ದಿನ ಬರುತ್ತದೆ. ಮನೆಯಲ್ಲಿ ಶಾಸ್ತ್ರಕ್ಕೆ ಸಿದ್ಧತೆ ಶುರುವಾಗುತ್ತದೆ. ಪುರೋಹಿತರು ಬರುತ್ತಾರೆ. ಮನೆಯಲ್ಲೆಲ್ಲ ಸಂಭ್ರಮದ ವಾತಾವರಣ ಇರುತ್ತದೆ. ಗೌರಿ ಸುಂದರವಾಗಿ ಸೀರೆ ಧರಿಸಿ ಒಡವೆ ಹಾಕಿಕೊಂಡು ತುಂಬಾ ಮುದ್ದಾಗಿ ಕಾಣಿಸುತ್ತಾಳೆ. ಗೌರಿಯನ್ನು ನೋಡಿದ ವಿವೇಕ್ನ ಕಣ್ಣಲ್ಲೇ ಸಂತೋಷ ಕಾಣಿಸುತ್ತದೆ. ಗೌರಿ, ವಿವೇಕ್, ನೀವು ಇವತ್ತು ತುಂಬಾ ಮುದ್ದಾಗಿ ಕಾಣಿಸುತ್ತಾ ಇದ್ದೀರಾ ಎಂದು ಹೇಳುತ್ತಾನೆ. ಈ ಮಾತು ಕೇಳಿ ಗೌರಿಗೆ ತುಂಬಾ ಸಂತೋಷವಾಗುತ್ತದೆ. ವಿವೇಕ್ ಅವರೇ, ನೀವು ಈ ರೀತಿ ಹೇಳ್ತಿರೋದು ನನಗೆ ನಂಬೋಕೆ ಆಗ್ತಿಲ್ಲ ಅಂತ ಗೌರಿ ಹೇಳುತ್ತಾಳೆ. ವಿವೇಕ್ ಕೂಡ ಇರೋದನ್ನೇ ಹೇಳ್ತಿದ್ದೀನಿ, ಈ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎನ್ನುತ್ತಾನೆ. ಅದಕ್ಕೆ ಗೌರಿ ಕೂಡ ವಿವೇಕ್ನನ್ನು ಹೊಗಳುತ್ತಾರೆ. ಇಲ್ಲಿ ಇಬ್ಬರ ನಡುವೆ ಪ್ರೀತಿ ಇನ್ನಷ್ಟು ಗಟ್ಟಿಯಾಗಿರುವುದರಿಂದ ಸ್ಪಷ್ಟವಾಗಿ ಕಾಣುತ್ತದೆ. ಆದರೆ ಈ ಸಂತೋಷದ ಮಧ್ಯೆಯೂ ವಿವೇಕ್ ತನ್ನ ತಾಯಿಯ ಕೋಪವನ್ನು ಗಮನಿಸುತ್ತಲೇ ಇರುತ್ತಾನೆ. ಅಂದರೆ ತನ್ನ ಮನಸ್ಸಿಗೆ ಬೇಕಾದ ಸಂತೋಷ ಸಿಕ್ಕರೂ ತಾಯಿಯ ಮನಸ್ಸಿಗೆ ನೋವಾಗಬಾರದು ಅನ್ನೋ ಕಾಳಜಿ ಅವನಲ್ಲಿದೆ. ಕೊನೆಗೂ ಶಾರದಾ ದೇವಿಯವರು ಅಂದುಕೊಂಡಂತೆ ತಾಳಿಶಾಸ್ತ್ರ ಆರಂಭವಾಗುತ್ತದೆ. ಮನೆಯವರ ಸಮ್ಮುಖದಲ್ಲಿ ಗೌರಿ ಮತ್ತು ಮೋನಿಕಾಗೆ ತಾಳಿಶಾಸ್ತ್ರ ನಡೆಯುತ್ತದೆ. ಗೌರಿ ಮತ್ತು ವಿವೇಕ್ ಮತ್ತೆ ಮರುಮಾಂಗಲ್ಯ ಧಾರಣೆ ಮಾಡುವ ಆ ಕ್ಷಣ ಬರುತ್ತದೆ. ಈ ಕ್ಷಣ ಗೌರಿಯ ಪಾಲಿಗೆ ತುಂಬಾ ವಿಶೇಷವಾಗಿರುತ್ತದೆ. ಇಷ್ಟು ದಿನ ಮನಸ್ಸಿನಲ್ಲಿ ಇದ್ದ ನೋವು, ಗೊಂದಲ, ದೂರ ಇವೆಲ್ಲದರ ನಡುವೆ ಈಗ ವಿವೇಕ್ ತನ್ನ ಪಕ್ಕದಲ್ಲಿ ನಿಂತಿರುವುದೇ ಅವಳಿಗೆ ದೊಡ್ಡ ಸಂತೋಷ. ತಾಳಿಶಾಸ್ತ್ರ ಮುಗಿಸಿದ ನಂತರವೂ ಕತೆ ಇನ್ನಷ್ಟು ಕುತೂಹಲಕಾರಿ ತಿರುವು ಪಡೆಯುತ್ತದೆ. ಗೌರಿ ಮತ್ತು ವಿವೇಕ್ ರೂಮಿನಲ್ಲಿ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿರುತ್ತಾರೆ. ಇಬ್ಬರ ಕಣ್ಣಲ್ಲೂ ಪ್ರೀತಿ, ಮನಸ್ಸಿನಲ್ಲಿ ಹೇಳಲಾಗದ ಭಾವನೆ. ಅಷ್ಟರಲ್ಲಿ ಗೊತ್ತಾಗ್ತದೆ, ಗೌರಿ ವಿವೇಕ್ ಮೇಲೆ ಬೀಳುವ ಸನ್ನಿವೇಶ ಕೂಡ ಬರುತ್ತದೆ. ಹಾಗಾದರೆ ಈ ತಾಳಿಶಾಸ್ತ್ರದ ನಂತರ ಗೌರಿ ಮತ್ತು ವಿವೇಕ್ ನಿಜವಾಗಿಯೂ ಒಂದಾಗ್ತಾರಾ? ವಿವೇಕ್ ತನ್ನ ತಾಯಿಯ ವಿರುದ್ಧ ನಿಂತು ಗೌರಿಯ ಕೈ ಹಿಡಿಯುತ್ತಾನ? ಸರಿತಾ ಮುಂದೆ ಏನು ಮಾಡುತ್ತಾರೆ? ಅನಿಕೇತ್ ಮಾಡ್ತೀನಿ ಅಂತ ಹೇಳಿದ ಪ್ಲಾನ್ ಆದರೂ ಏನು? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗಲಿದೆ. ಒಟ್ಟಿನಲ್ಲಿ ನಾಳಿನ ಸಂಚಿಕೆ ಒಂದು ಕಡೆ ತಾಳಿಯ ಶಾಸ್ತ್ರದ ಸಂಭ್ರಮ, ಇನ್ನೊಂದು ಕಡೆ ಸರಿತಾಳ ಕೋಪ, ಮತ್ತೊಂದು ಕಡೆ ಅನಿಕೇತ್ನ ಪ್ಲಾನ್, ಜೊತೆಗೆ ಗೌರಿ ವಿವೇಕ್ ನಡುವೆ ಮತ್ತೆ ಚಿಗುರೊಡೆಯುತ್ತಿರುವ ಪ್ರೀತಿ. ಇವೆಲ್ಲವೂ ಸೇರಿ ಸಂಚಿಕೆಯನ್ನು ತುಂಬಾ ಕುತೂಹಲಕಾರಿಯಾಗಿಸಿದ್ದಾರೆ. ಹಾಗಾಗಿ ಗೌರಿ ಮತ್ತು ವಿವೇಕ್ ನಿಜವಾಗಿಯೂ ಮತ್ತೆ ಒಂದಾಗ್ತಾರಾ ಅನ್ನೋದನ್ನು ತಿಳ್ಕೊಳ್ಳೋಕೆ ನಾಳಿನ ಸಂಚಿಕೆಯನ್ನು ಮಿಸ್ ಮಾಡದೆ ನೋಡಿ. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.